ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ. ನಾನು ಕಿರಣ್ ಗೌಡ. ನೀವು ನೋಡ್ತಾ ಇದ್ದೀರಾ ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದು ಒಂದು ಕಸ್ಟಮೈಸ್ ಪೂಜಾ ಮಂದಿರ. ನೋಡಿ, ಇದೇ ಆ ಕಸ್ಟಮೈಸ್ ಪೂಜಾ ಮಂದಿರ. ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಗಾಗಿ ವೆಯ್ಟ್ ಮಾಡ್ತಾಯಿರಿ. ಆಮೇಲೆ ಈ ಪೂಜಾ ಮಂದಿರ ಬಂದು 2.5 ಅಡಿ ಇದೆ. ಹೀಗೆ 2.5 ಫೀಟ್ ಇದೆ, ಹೀಗೆ 5 ಫೀಟ್ ಇದೆ. ಇದು ಫುಲ್ಲಿ ಕಸ್ಟಮೈಸು. ಇದು ಯೂಟ್ಯೂಬ್ ನೋಡೇ ಬಂದಿರುವಂಥ ಕಸ್ಟಮರ್ ಆಗಿರೋದ್ರಿಂದ ಅವರು ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಕೇಳಿದರು. ಅದನ್ನು ಅದೇ ರೀತಿ ಕಸ್ಟಮೈಸ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಬ್ರ್ಯಾಂಡ್ ಲೋಗೋ ಆ್ಯಸ್ ಯೂಶುವಲ್ ಆಗಿ ನಮ್ಮ ಬ್ರ್ಯಾಂಡ್ ಲೋಗೋ ಬರುತ್ತೆ. ರಾಯಲ್ ಎಂಟರ್ಪ್ರೈಸಸ್ ಇಂಡಿಯಾ CNC ಕಟಿಂಗ್ ಮತ್ತು ಇದೆಲ್ಲ CNC ಕಟಿಂಗ್ ಆಗಿದೆ. ಬೆಲ್ ಸೈಜ್ ದೊಡ್ಡದಾಗಿ ಕಟ್ಟಾಗಿದೆ, ಆದರೆ ಬೆಲ್ ಮಾತ್ರ ನಮಗೆ ಚಿಕ್ಕದೇ ಸಿಕ್ಕಿರೋದು. ಇರೋದ್ರಲ್ಲಿ ಇದೆ 2.5 ಇಂಚ್ ದೊಡ್ಡದಿದೆ. ಅದೇ ಬೆಲ್ನ ಯೂಸ್ ಮಾಡಿದ್ದೀವಿ, 4 ಬೆಲ್ಲು. ಆಮೇಲೆ ಸ್ವಸ್ತಿಕ್ ಆಪ್ಷನ್ ಕೇಳಿದರು, ಸ್ವಸ್ತಿಕ್ ಆಪ್ಷನ್ ಕೂಡ ಮಾಡಿದ್ದೀವಿ ನಾವು. 2 ಡೋರಲ್ಲಿ ಸ್ವಸ್ತಿಕ್ ಆಪ್ಷನ್ ಇದೆ. ಆಮೇಲೆ ಮೇಯ್ನ್ ಅಟ್ರಾಕ್ಷನ್ ಬಂದು ಈ ನ್ಯಾಬ್ಸು. ಮಾಮೂಲಿ ಎಲ್ಲದಕ್ಕೂ ಹ್ಯಾಂಡ್ ಆಗ್ತಾ ಇದ್ವಿ. ಕಸ್ಟಮರ್ ನ್ಯಾಬ್ಸ್ ಬೇಕು ಅಂದರು. ಹೆವಿ ಮೆಟಲ್ SS ನ್ಯಾಬ್ಸ್ ಹಾಕಿದ್ದೀವಿ. ಇದು ಪ್ಯೂರ್ SS ನ್ಯಾಬ್ಸು. ನೋಡಿ, ಇಲ್ಲಿ ಕೀಬೋರ್ಡ್ ಇದೆ ಆ್ಯಸ್ ಯೂಶುವಲ್ ಆಗಿ. ಆದರೆ ಕಸ್ಟಮೈಸ್ ಇದು ಒಂಥರ ಡಿಫ್ರೆಂಟಾಗಿ ಕೇಳಿದರು. 2 ಡ್ರಾಯರ್ ಕೇಳಿದರು. ಸೈಡಲ್ಲಿ ಡ್ರಾಯರ್ಸ್ ಹಾಕಿದ್ದೀವಿ, 2 ಡ್ರಾಯರ್ಸ್ ಇದೆ. ಆಮೇಲೆ ಇಲ್ಲೊಂದು ಡೋರ್ ಕೇಳಿದರು, ಡೋರ್ ಕೂಡ ಹಾಕಿದ್ದೀವಿ ನಾವು. ಆಮೇಲೆ ಈಗ ಮೇಯ್ನ್ ವಿಶೇಷತೆ ಏನು ಅಂತ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ವಿಶೇಷತೆ ಹೇಗಿದೆ ಅಂತ ನೋಡಿ. ನಿಮ್ಗೆ ಇದರಲ್ಲಿ ಟೋಟಲ್ 3 ಸ್ಟೆಪ್ ಥರ ಮಾಡಿದ್ದೀವಿ. 1, 2, 3 ಟೋಟಲ್ 3 ಸ್ಟೆಪ್ಸ್ ಇದೆ. 3 ಸ್ಟೆಪ್ಸು. ಮತ್ತು ಇಲ್ಲಿ ಒಳಗಡೆ ಕೂಡ CNC ಕಟ್ಟಿಂಗ್ ಇದೆ. CNCನಲ್ಲಿ ಇದೆಲ್ಲ ಜಾಲಿ ಕಟ್ಟಿಂಗ್ ಥರ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಓಮ್ ಅನ್ನೋದನ್ನ ಹಾಕಿದ್ದೀವಿ. ಓಮ್ಗೆ ನೋಡಿ, ಇಲ್ಲಿ ಡಾಟ್ ಇಲ್ಲಿ ಬಂದಿದೆ. ಇಲ್ಲಿ 2 ದೀಪಗಳು ಹಾಕಿದ್ದೀವಿ. ಮತ್ತು ಇಲ್ಲಿ ಶುಭ್ ಲಾಭ್ ಅಂತ. ಇಷ್ಟು ಕೂಡ ಕಸ್ಟಮೈಸು, ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿದ್ದೀವಿ. ಆಮೇಲೆ ಹೇಳಬೇಕಂದ್ರೆ ಇದರಲ್ಲಿ CNC ಹಿಂದೆ ಬ್ಯಾಕ್ ಲೈಟ್ ಕೂಡ ಇದೆ, ಲೈಟಿಂಗ್ ಕೂಡ ಇದೆ. ನೋಡಿ, ಇದು CNC ಕಟ್ಟಿಂಗ್ ಆಗಿದೆ. CNC ಕಟ್ಟಿಂಗ್ ಬಂದಿರೋದ್ರಿಂದ ಫುಲ್ ಕ್ಲೀನಾಗಿ ಪರ್ಫೆಕ್ಟಾಗಿ ನಿಮಗೆ ಲೈಟು ಕೂಡ ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಹಿಂದೆ ಬಂದು ಪ್ರೊಫೈಲ್ ಲೈಟ್ ಹಾಕಿದ್ದೀವಿ ನಾವು ಕಂಪ್ಲೀಟಾಗಿ ಅದರಿಂದ. ಆಮೇಲೆ ಮುಂದೆಗಡೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಈ ಲೈಟು ನಿಮ್ಗೆ ಬೇಕಂದಾಗ ಇದನ್ನು ಆನ್ ಮಾಡ್ಕೊಬೋದು, ಇದನ್ನು ಆಫ್ ಮಾಡ್ಕೊಂಡು. ಆಮೇಲೆ ನೋಡಿ, ಇದು ಆ್ಯಸ್ ಯೂಶುವಲ್ ಹೇಳ್ದಂಗೆ ನಿಮಗೆ ಡ್ರಾಯರ್ ಆಪ್ಷನ್ ಇದೆ. ಪೂಜೆ ಮಾಡಿ ಆರತಿ ಇದೆಲ್ಲ ಇಟ್ಕೊಳ್ಳೋಕ್ಕೆ. ನಿಮಗೂ ಇದೇ ಥರ ಕಸ್ಟಮೈಸೇಷನ್ ದಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ. ನಮ್ಮ ಹತ್ರ 100 ಕಲರ್ಸ್ ಇದೆ. ಆ ಕಲರ್ಸ್ ತಕ್ಕಂಗೆ ನಿಮಗೆ ಇದು ಮಾಡಿಕೊಡ್ತೀನಿ ನಾನು. ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಕಲರ್ಸ್ನ ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ. ಬೆಲ್ಸು ಕೂಡ ಇದೇ ಥರ ಆಪ್ಷನ್ ಇದೆ. ನಿಮಗೆ ಬೇರೆ ಥರ CNC ಕಟ್ಟಿಂಗ್ ಬೇಕು, ಇಲ್ಲಿ ಗಣೇಶ ಬೇಕು, ಇಲ್ಲಿ ಶಂಕು ಬೇಕು, ಇಲ್ಲಿ ಚಕ್ರ ಬೇಕು, ಇಲ್ಲಿ ನಾಮ ಬೇಕು, ಆ ಥರ ಬೇಕಂದ್ರೆ ಇಲ್ಲಿ ಮೇಲೆ ಗೋಪುರ ಬೇಕಂದ್ರೆ ಗೋಪುರ ಮಾಡ್ಬೋದು. ಇಲ್ಲೊಂದು ಆರ್ಚ್ ಬೇಕಾದ್ರೆ ಆರ್ಚ್ ಮಾಡಿ ಅದರಲ್ಲಿ ಶಂಕು, ಚಕ್ರ, ನಾಮ ಇಷ್ಟು ಕೂಡ ಹಾಕ್ಬೋದು ನಾವು. ನಿಮ್ಗೆ ಯಾವ ಥರ ಬೇಕು, ಇಲ್ಲ ನಿಮ್ಮದು ಮನೆ ದೇವ್ರು ಯಾವ ಥರ ಇದೆ ಅದನ್ನು ನನಗೆ CNCಲಿ ಬೇಕು ಅಂದರೆ ಅದನ್ನು ಮಾಡ್ಕೊಡ್ತೀನಿ. ಅದೇ ಥರ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಪೂಜಾ ಮಂದಿರನ ತೋರಿಸ್ತೀನಿ. ಅದು ಒಂದು ಕೆಂಗೇರಿ ಕಡೆಯಿಂದ ಬಂದಿದೆ ಆರ್ಡ್ರು. ಅದು ಕೂಡ ಫುಲ್ಲಿ ಕಸ್ಟಮೈಸು. ಅಂದರೆ ಗ್ಲಾಸ್ ಡೋರಲ್ಲಿ ಕೇಳಿದ್ದಾರೆ ಅವ್ರು. ಈ ಥರ CNC ಏನು ಕೇಳಿಲ್ಲ, ಗ್ಲಾಸಲ್ಲಿ ಇಚ್ಚಿಂಗ್ ಕೇಳಿದ್ದಾರೆ. ಇಚ್ಚಿಂಗು ವಿತ್ ಬೆಲ್ಸ್ ಬರುತ್ತೆ. ಅಗಲ ಬಂದು ಸೇಮ್ 2.5 ಅಡಿ ಇದೆ ಮತ್ತು ಹೈಟ್ ಬಂದು 6 ಅಡಿ ಇದೆ. ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದನ್ನು ನಿಮಗೆ ವೀಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಲೇಟೆಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.